ಮತ್ತು ಹಾರಾಡಿದ ಹುಲಿಯನ್ನು ಬಂಧಿಸಿ ತಂದಿರುವೆ. ಹೇಗಿದೆ ಈ ಕಾಕೆ ತೊಟ್ಟ ಲಾಟಿ ಹಿಡಿದಿರುವ ಈ ಮುಕ್ತ ರಾಜನ ಚಮತ್ಕಾರ? ಮುತ್ತು, ಗೆಳೆಯರ ಗೆಲುವಿಗಾಗಿ ನೀನು ಮಾಡುತ್ತಿರುವ ಈ ಮಹಾಕಾರ್ಯ ಎಂದೂ ಮರೆಯದ ಸಂಗತಿ. ಮುತ್ತು, ಧರ್ಮವಂತರ ಮೇಲೆ ದಬ್ಬಾಳಿಕೆ ಮಾಡಿ ದುಷ್ಟ ಸಾಮ್ರಾಜ್ಯವನ್ನು ನಿರ್ಮಿಸಬೇಕೆಂದಿರುವ ಈ ನಮ್ಮಿಬ್ಬರು ಅಣ್ಣ ತಮ್ಮಂದರಿಗೆ ಸಹಾಯ ಮಾಡುತ್ತಿರುವ ನೀನು ನಿಜಕ್ಕೂ ನಮ್ಮ ಪಾಲಿನ ಪರಮೇಶ್ವರ. ಬಗಲಿಕೆ ಮಾತಬೇಡ ಸುನಿಲ್ ರಾಜ್. ನಿಮ್ಮ ಆಸೆಯಂತೆ ನಿಮ್ಮ ವೈರ್ಯವನ್ನು ಬಂಧಿಸಿ ತಂದಿರುವೆ. ವಿಚಾರಿಸಿ ಭಿಕಾರಿಯನ್ನ. ಹೊರಡಾಯ್ತ ಮಗನೇ ನಿನ್ನ ಜೀವನ. ನಾವು ಹೇಳಿದ ಮಾತಿಗೆ ಎದುರಾದರೆ ಮುಗಿಯಿತು. ಕಣ್ಣೀರಿನ ಕೂಳು ತಿನ್ನುವುದು ನಿಶ್ಚಿತ. ಏ ಭೀಮ, ನಿನ್ನ ಧರ್ಮಪತ್ನಿಯನ್ನು ನೀನೇ ನಿನ್ನ ಕೈಯಾರೆ ಕೊಂದಂತೆ ನಿಜವೇ? ಮನೆ ಬೆಳಗುವ ದೀಪವನ್ನು ಯಾರಾದರೂ ಆರಿಸುತ್ತಾರೆ. ದೀಪ ಆರಿಸುವ ಆಸೆ ನಿನಗಿರದಿದ್ದರು ನಿನ್ನ ಮರಣ ಹೊತ್ತರವಿತ್ತು ನಿನಗೆ. ನಿಮಗೆ ಕೈ ಮುಗಿಯುತ್ತೇನೆ. ಚೊಚ್ಚು ಮಾತನಾಡಿ ನನ್ನನ್ನು ಕೊಲ್ಲಬೇಕು. ಈಗಾಗಲೇ ನನ್ನ ಹೆಂಡತಿಯನ್ನು ಕಳೆದುಕೊಂಡು ನೋವಿನ ಸಾಗರದಲ್ಲಿ ಬಿದ್ದಿದ್ದೇನೆ. ನನ್ನಷ್ಟಕ್ಕೆ ನನ್ನನ್ನು ಬಿಟ್ಟು ಬಿಡಿ. ಬಿಟ್ಟು ಬಿಡಲು ಇದು ಮಕ್ಕಳ ಆಟವಲ್ಲ, ಮಹಾಯುದ್ಧ. ರಣಕಹಳೆ ಊದಿದ ಮೇಲೆ ಸಾವು ಬದುಕಿನ ಬಗ್ಗೆ ಹೆದರಬಾರದು. ಶ್ರೀಮಂತರೇ, ನಿಮಗೆ ಸಾವು ಎಂದರೆ ಹುಡುಗಾಟ. ಆದರೆ ನಮ್ಮಂತ ಬಡವರಿಗೆ ನುಗ್ಗಲಾರದ ತುತ್ತು. ಕಾಲ ಮಿಂಚುವ ಮುನ್ನ ಯೋಚಿಸಿದ್ದರೆ ಎಂದು ನಿನಗೆ ಈ ಗತಿ ಬರುತ್ತಿರಲಿಲ್ಲ ಭೀಮಾ. ಅಂದರೆ ನನ್ನ ಮೇಲಿನ ಸೇಡಿಗಾಗಿ ನೀವೇ ನನ್ನ ಹೆಂಡತಿಯನ್ನು ಕೊಂದಿದ್ದೀರೋ? ನೀನು ಮಾಡಿದ ಕೊನೆಯನ್ನ ನಮ್ಮ ಮೇಲೆ ಹೇರಲು ಬಂದಿರುವೆಯ? ಅಣ್ಣ ಪಾಪ, ಇವನಿಗೆ ಸುಮ್ಮನೆ ಬೈಬೇಡ. ಇವನ ಹೆಂಡತಿ ಇವನ ಕಣ್ಣು ತಪ್ಪಿಸಿ ಸುಮೂಲಗಾರಿಕೆ ಮಾಡಿರಬೇಕು, ಅದಕ್ಕಾಗಿ ಬಂದಿರುತ್ತಾನಷ್ಟೇ. ನನ್ನ ಹೆಂಡತಿ ಅಗ್ನಿ ಇದ್ದ ಹಾಗೆ, ಹರಿಯುವ ಗಂಗೆ ಎಷ್ಟೇ ಪವಿತ್ರರು ಅಂತ ಮಾನ್ ದೇವತೆಗೆ ನೀನು ಸೂಳೆಯನ್ನಿವಿಯ. ಸೂಳೆಯನ್ನ ನಿನ್ನನ್ನು ಕತ್ತು ಇದಿ ಜೈಲಿರುವುದನ್ನು ಮರೆತು ನನ್ನ ಸ್ನೇಹಿತರ ಕಚ್ಚಿಸುವಷ್ಟು ಧೈರ್ಯ ಬಂದಿದೆ ನಿನಗೆ. ಬಾಯಿ ಮಾತಿನಲ್ಲಿ ಹೇಳಿದರೆ ಇವನಿಗೆ ಅರ್ಥವಾಗುವುದಲ್ಲ. ಏನದೇ ಕತ್ತಿಗೆ ಕೈ ಹಾಕು ಮಟ್ಟಕ್ಕೆ ಬೆಳೆದಿರುವೆಯ ಭೀಮ? ಈಗಲಾದರೂ ಕೆರೆ ಹತ್ತಿರವಿರುವ 10 ಎಕರೆ ಜಮೀನನ್ನು ನನಗೆ ಕೊಡು. ನೀನು ಕೇಳಿದಷ್ಟು ಹಣ ಕೊಡುತ್ತೇವೆ. ಹಣ ಸಾಹುಕಾರ, ಹಣದ ಆಸೆಗೆ ಅನ್ನ ಕೊಡುವ ಭೂಮಿ ತಾಯಿಯನ್ನು ಮಾರುವ ನಾಮರ್ಥ ನಾನಲ್ಲ. ನನ್ನ ಪ್ರಾಣ ಇರುವರೆಗೂ ಆಸ್ತಿ ನಿನಗೆ ದಕ್ಕುವುದಿಲ್ಲ. ಮತ್ತು ಈ ಮಗನಿಗೆ ಬಾಯಿ ಮಾತಿನಲ್ಲಿ ಹೇಳಿದರೆ ಅರ್ಥವಾಗುವುದಿಲ್ಲ. ಸಾಯುವ ತನಕ ಜೈಲಿನಲ್ಲಿ ಪಡೆಯುವ ಹಾಗೆ ನೋಡಿ ನನ್ನ ಮಗನನ್ನು. ಅದರ ಚಿಂತೆ ಬಿಡ ಸುನೀಲ್. ರೇಖಾಳ ಕೊಲೆ ಕೇಸನ್ನು ಫೈಲ್ ಮಾಡದೆ ಈ ಮಗನಿಗೆ ನರಕದ ದಾರಿ ನಾನು ತೋರಿಸುತ್ತೇನೆ. ಶಬ್ಬಾಷ್ ಮತ್ತು ಶಬ್ಬಾಷ್.
ಹಾಗೆ ಮಾಡು. ಕಾಕೆ ಕರ ಮತ್ತು ಈ ಮಗನಿಗೂ ತಿಳಿಯಲಿ. ಮುತ್ತು, ನಾವಿನ್ನು ಬರುತ್ತೇವೆ. ಸರಿಯಾಗಿ ವಿಚಾರಿಸೋ ಈ ಮಗನನ್ನು. ಸುನಿಲ್, ಭೀಮಾ, ಹಠ ಮಾಡಿ ನಿನ್ನ ಜೀವಕ್ಕೆ ಆಪತ್ತು ತಂದುಕೊಳ್ಳಬೇಡ. ಸುಮ್ಮನೆ ನಿನ್ನ 10 ಎಕರೆ ಜಮೀನನ್ನು ಬಿಟ್ಟು ಕೊಡು. ಇನ್ಸ್ಪೆಕ್ಟರ್, ಹೊಲ ನನ್ನದು. ಕೊಡುವುದು ಬಿಡುವುದು ನನಗೆ ಬಿಟ್ಟ ವಿಷಯ. ಆ ಹೊಲದ ವಿಷಯದಲ್ಲಿ ತಲೆ ಹಾಕಲು ಆ ಹೊಲವೇನು ನಿಮ್ಮ ಅಪ್ಪನಲ್ಲ. ಮುಚ್ಚಬಾಯಿ ಕತ್ತೆ ಬಿಡವ. ಒಳ್ಳೆ ಮಾತಿನಿಂದ ಹೇಳಿದರೆ ನಮ್ಮ ಅಪ್ಪನ ಬಗ್ಗೆ ಮಾತನಾಡುವಯ್ಯ. ತೆಗೆದುಕೋ ಮಗನೇ ಈ ಲಾಠಿಯನ್ನು. ಕಾಕಿ ತಟ್ಟಿರುವ ಎಂದಾಕ್ಷಣ ಒಬ್ಬ ರಾಜುಗಳನ್ನು ಮನ ಬಂದಂತೆ ಹೊಡೆಯಲು ಅಧಿಕಾರ ಬರುತ್ತದೆ ಎಂದು ತಿಳಿದಿರುವ ಅವರೇ. ಅದನ್ನು ಕೇಳಲು ನೀನ್ಯಾರೇ? ಇದು ನನ್ನ ಸ್ಟೇಷನ್. ಇಲ್ಲಿ ನಾನೇ ಸರ್ವಾಧಿಕಾರಿ. ನಾನೀಗ ಮನಸ್ಸು ಮಾಡಿದರೆ ನಿಮ್ಮ ಅಣ್ಣನನ್ನು ಇಲ್ಲೇ ಸಹಿಸಬಲ್ಲೆ. ನಮ್ಮಣ್ಣನ ಪ್ರಾಣ ತೆಗೆಯುತ್ತೇನೆಂದು ಹೇಳುವೆಯ? ಗೋರಿ ಹಾಲು ಕುಡಿಸಿ, ರಾಗಿ ಮುದ್ದೆ ಉಡಿಸಿ, ಗಂಡು ಹುಲಿಯಂತೆ ಸಾಕಿ ಬೆಳೆಸಿರುವ ನನ್ನಣ್ಣ ಈ ಗಂಡು ಹುಲಿಯ ಮುಂದೆ ನನ್ನಣ್ಣನ ಸಾವಿನ ಬಗ್ಗೆ ಮಾತನಾಡಿವೆಯ? ಇನ್ನು ಮುಗಿದ ಮಗನೇ ನನ್ನ ಕತೆ. ಅವನ ಮೇಲೆ ಕೈ ಮಾಡಿದ್ರೆ ನನ್ನ ಆಣೆಯಾಗಿದೆ. ಅಣ್ಣ, ಆಣೆ ಇಟ್ಟು ನನ್ನ ಕೈ ಕಟ್ಟಿ ಬಿಟ್ಟೆ ಅಲ್ಲಣ್ಣ. ಸಮಾಧಾನ ಮಾಡಿಕೊಟ್ಟ ಹೋದರ ದುಡುಕು ಕೆಡುಕಿಗೆ ಮೂಲ. ಕಾಕಿ ತೊಟ್ಟಿರುವ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಮಾಡುವುದು ತಪ್ಪು. ಕೈ ಮಾಡುವುದು ತಪ್ಪಣ್ಣ. ಆದರೆ ಪವಿತ್ರ ಕಾಕಿ ಧರಿಸಿ ಕತ್ತಲದ ದಾರಿ ಮರೆತು ದುಷ್ಟರ ಸಂಘ ಬೆಳೆಸಿ ಬಡವರ ಮೇಲೆ ಸವಾರಿ ಮಾಡುವ ನರಂತಕರ ಮೇಲೆ ಕೈ ಮಾಡುವುದು ತಪ್ಪಲ್ಲಣ್ಣ. ಈಗಲೂ ನೀನು ಒಪ್ಪಿಗೆ ಕೊಟ್ಟರೆ ಕ್ಷಣದಲ್ಲಿ ಕೊಂಡಿತು ತೆಗೆದು ಓಡುವೆ ಈ ನಾಯಿಯನ್ನ. ಬೇಡಪ್ಪ ಬೇಡ. ಶಕ್ತಿ, ಸತ್ಯದ ದಾರಿಯಲ್ಲಿರುವ ನಮ್ಮಂತವರಿಗೆ ಒಂದಲ್ಲ ಒಂದು ದಿನ ಜಯ ಸಿಕ್ಕೇ ಸಿಗುತ್ತದೆ. ಅಲ್ಲಿಯವರೆಗೂ ನೀನು ಸಮಾಧಾನವಾಗಿರ್ಬೇಕಪ್ಪ. ಈಗ ನೀನು ಮನೆಗೆ ನಡೆಯಪ್ಪ. ಆಗಲ್ಲ ಪಟ್ಟಭದ್ರ ಹಿತಾಸಕ್ತಿಗಳ ಮಾತಿಗೆ ಮಣಿದು ದೇವರಂತಿರುವ ನನ್ನಣ್ಣನ ಮೇಲೆ ನೀನೇನಾದರೂ ಕೈ ಮಾಡಿದರೆ ಅನ್ನ ಕೊಡುವ ಈ ಭೂಮಿಯ ತಾಯಿಯ ಮೇಲಾಣೆ ಮಾಡಿರುತ್ತೇನೆ. ನಿನ್ನ ಮೈ ಚರ್ಮ ಸುಲಿದು ನನ್ನನಿಗೆ ಪಾದರಕ್ಷೆ ಹೊರಿಸಿ ನಿನ್ನ ದೇಹದ ಮಾಂಸ ಖಂಡಗಳನ್ನ ನಾಯಿಗೆ ಹಂಚುತ್ತೇನೆಂದು ನೆನಪಿರಲಿ. ಬರುತ್ತೇನೆ. ಹೋಗಲೇ ಮಚ್ಚ. ನಿನ್ನಂತ ಕುನ್ನಿಗೆ ಹೆದರುವ ಗಂಡು ನಾನಲ್ಲ. ಇವನು ಮುತ್ತುರಾಜ್, ಇನ್ಸ್ಪೆಕ್ಟರ್ ಮುತ್ತುರಾಜ್. ಬಿಸಿ ಜೈಲಿಗೆ ಹಾಕಿದ್ರನು.
ಇಸ್ಗಂಡರ ಹತ್ರ ಹೋಗಂಗಿಲ್ರಿ ನಾವು ಥು ಅಂತ ಉಗಿಯರ್ ಹೋಗಿತಾರ ಲೇ ಮಗನ ಸಾಲ ನಮ್ಗೆ ಯಾರು ಕೊಟ್ಟಾರ್ಲೆ ಸಾವುಕಾರ ಕೊಟ್ಟ ಅವನ್ನ ಕಳ್ಸೋದಲ್ಲ ಅವನವ್ರು ಅಂತಾರ ಇನ್ನ ನಾಯಿ ಚೂ ಬಿಡೋದ್ರಿ ನಮ್ಮ ನೋಡೋದ್ಗೆ ಇಂಥವ್ರ ಕಾಲ ಇಂಥವ್ರ ಮಧ್ಯೆ ನಾವ್ ಹೆಂಗ್ರಿ ಜೀವ ಒಂದರಲ್ಲ ಚಿಕ್ಕಗುಳಿ ಕೊಡೋಣ ಇಂಥವ್ರ ಮಧ್ಯೆ ನಾವ್ ಹೆಂಗ್ರಿ ಜೀವನ ಮಾಡ್ಬೇಕು ಸಾಕ ಹೋದ್ ನೋಡ್ರಿ ನಮ್ಮ ಜನ್ಮಕ್ಕ ತಡಿಲಿ ಮರೆಯ ನಮ್ಮ ಜನ್ಮಕ್ಕ ನೆಮ್ಮದಿನ ಇಲ್ದಂಗ ಬಿಡಕ್ ನೋಡ್ರಿ ನೆಮ್ಮದಿನ ನೋಡ್ರಿ ತಡಿಲೇ ನಾವು ಇದು ಏರ್ಸ ಮಾಡೋ ಸುಂದರಲ್ಲಿ ಇದು ಏರ್ಸಿದ್ರ ಸಮಾಧಾನ ಇದಕ್ಕೆ ಇಲ್ಲ ನಮ್ ಜೀವ ತಿಂತದೆ ನಾವು ಕಣ್ಣಿಗಾತ್ ನೋಡ್ರಿ ಇದಕ್ಕೆ ನೀವು ನೋಡಿ ಇದು ಕೊಡಿ ಅಲ್ರಿ ಇದು ಕೋಡಿ ಸಾಕಿಲ್ಲ ಮಗನ ಮಳಿ ಬಿಟ್ಟಾತಿ ಇಳಿ ಸಾಕ ಇಳಿ ಇಳಿ ಸಾಕ ಮಗ ನಾವು ಏನ್ ತಿಳಿತಿತ್ತಂದ್ರಿ ಇದು ನಮ್ ಸಾವುಕಾರಿಗೂ ಇದಕ್ಕೂ ಏನ್ ವ್ಯತ್ಯಾಸ ನೋಡಿ ಏನಿಲ್ರಿ ಒಂದ್ ಒಳ್ಳೆ ಉಪಾಯ ನಾವು ಎಡಗಡೆ ಕಾಲನ್ನು ತಗಂಡ ಇಳಿದೆ ಹಿಂಗ ನೋಡ್ರಿ ನೀವು ಇಷ್ಟರಿ ನಿಮ್ಗೆ ಯಾವಾಗ ಮ್ಯಾಕ್ ಹೇಳ್ತು ಅಂದ್ರ ಕೊಡಿ ಹಿಂಗ ನೋಡ್ರಿ ತಗೊಂಡ್ ಬಾಚ್ಕೋಬೇಕು ರತ್ತಿ ಬರ್ತಾನೆ ಅಂತ ಹೇಳಿದ್ರು ಯಾಕ ಇನ್ನು ಬರ್ಲಿಲ್ಲಲ್ಲ ಬರ್ಲಿ ಈ ಕಡೆಗೆ ಬಂದಿದ ಅಲ್ಲಿ ಅಯ್ಯೋ ತಣ್ಣಿ ತಣ್ಣಿ ಹವಾದಾಗ ಕಿಂಡಿ ಕಿಂಡಿ ಕಂಪ ಮನೆಯ ಕಾಲದಲ್ಲಿ ಮರೆಯದ ಹುಡುಗರಿ ಮುಗಿದಲ್ಲ ಸೊಟ್ಟೆ ಚಾಲ ತಣ್ಣಿ ಹವಾದಾಗ ಕಿಂಡಿ ಕಿಂಡಿ ಕಂಪ ಮನೆಯ ಕಾಲದಲ್ಲಿ ಮರೆಯದ ಹುಡುಗರಿ ಮುಗಿದಲ್ಲ ನಕರಾಗಿ ಕರ ಬೇಡ ನೋವು ಬೇಡ ಕೊಡಲೆ ಬೇಡ ನೀನು ನಿನ್ನ ಹತ್ರ ಹೊಂಟಿದ್ದ ಚಿನ್ನ ನೋಡು ಕುಂತ್ರು ನಿಂದಾಗ್ಯಾನ ನಿಂತ್ರು ನಿಂದಾಗ್ಯಾನ ನಿನ್ನ ನೋಡೋ ಮಾಡ ಮನಸ್ಸಿಗಿಲ್ಲ ಸಮಾಧಾನ ಕುಂತ್ರು ನಿಂತ್ರು ನಿಂದ ಜ್ಞಾನ ಜೀವಕ್ಕಿಲ್ಲ ಸಮಾಧಾನ ನಿನಗೆ ಎಂತ ಬೇಗುಮಾನ ನಿನಗೆ ಎಂತ ಬೇಗುಮಾನ ಹಿಂಗಾಗೈತೆ ನೋಡೋ ನನ್ನ ಜೀವಕ ಹೌದಾ ಹಿಂಗಾಗಿತ್ತ ನಿನ್ ಜೀವಕ ಹೌದು ನನ್ನ ಹತ್ರ ಹೊಂಟಿದ್ದಿಲ್ಲ ಯಾಕಂದ್ರೆ ನಾನು ಬಾಕಿ ಕೊಡಬೇಕಾಗಿ ಹೌದಲೇ ಹುಡುಗಿ ಮೊನ್ನೆ ಹೋಟ್ಲ್ ನಡೆಸಕ 1000 ರೂಪಾಯಿ ಕೊಡೋದು ಎಸ್ಕೊಂಡಿದ್ದಿ ಈಗ ಯಾವ ಬಾಕಿ ಕೊಡ್ಬೇಕಂತ ಗೊತ್ತಿಲ್ಲ ರಾಣಿ ನಾಳೆ ಬಾ ಕೊಡ್ತೀವಿ ಐ ಮುಚ್ಚಾಳ ಅಲ್ಲ ನಿನ್ನೆ ಬಂದು ಕೇಳಿದ್ರ ಇವತ್ತು ಬಾ ಅಂದಿ ಈಗ ಬಂದು ಕೇಳಿದ್ರ ನಾಳೆ ಬಾ ಅಂತ ಒಂದ್ ಕೆಲಸ ಮಾಡು ನಿಮ್ ಮನಿ ಬಾಗ ಒಂದ್ ಬೋರ್ಡ್ ಹಾಕಿಬಿಡು ನಾಳೆ ಬಾ ಅಂತ ಹೌದು ನೀನ್ ಹಿಂಗೆ ನಾಳೆ ಅಂತ ತೋರ್ಸ್ಕೊಂತ ಹೊಂಟ್ರ ಮತ್ ನೀನ್ ಬಾಕಿ ಕಟ್ಟದ ಯಾವಾಗ ನಿಮ್ಮ ಅಂತಾರ ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಹಾಕಿ ನಾವು ಈ ನಮೂನಿ ಆಗಿದ್ದೇವೆ ನೋಡ್ರತ್ನೆ ಇವತ್ತು ನೀ ಬಾಕಿ ಕಟ್ಟಾಕಬೇಕು ಬಾಕಿ ಕಟ್ಟ ಮಟ್ಟ ನಾನಂದ್ರೆ ನೀನ್ ಬಿಡಂಗಿಲ್ಲ ಅಯ್ಯೋ ಏನ್ ಮಾಡೋದೀಗ ಇವತ್ತಂತ ಇವತ್ತೇನು ಬಿಡಂಗ್ ಕಾಣಂಗಿಲ್ಲ ಏನ್ ಮಾಡ್ಲಿ ಹೆಂಗಾರ ಮಾಡಿದನ್ನ ಸಣ್ಣ ಮಾಡಿ ಕಳಿಸ್ಬೇಕು ಮಾವ ಸರಿಯಾಗತ್ತರಿ ಮಾವ ಮಾವ ಯಾರಿಗೆ ಮಾವ ಅನ್ನಕತ್ತಿಲ್ಲ ಸಂತು ಮಾವ ನಿನಗದೆ ಮಿತ್ತನ್ಯ ಮಕ್ಕಂತ
ಎದ್ದೇಳು. ಮಕ್ಕಂತಂದ್ರೆ ಮತ್ತೆ 5 ನಿಮಿಷಕ್ಕೆ ಎದ್ದು ನಿಂದಿರ್ತದೆ. ಮಾವ ಅಂದ್ರ ನಾನು ಹಿಂಗ ನೆಲಕ್ ಬಿದ್ದೆ ಅಂದ್ರೆ ಯಾವನಾರ ಬಾಂಬೆ ಲಾರಿ ನರ್ಸ್ಕೊಂಡು ಹೋಗ್ಬಿಡ್ತಾರೆ. ಊರಾಗಿನ ಜನ ಇದು ಯಾವ್ದ ಅನಾಥ ಹೆಣ ಬಿದ್ದೈತೆ ಅಂತೇಳಿ ಊರು ತುಂಬ ಮೆರವಣಿಗೆ ಮಾಡಿ ಪಟ್ಟಿ ಎತ್ತಿ ನನ್ನ ಶವ ಸಂಸ್ಕಾರ ಮಾಡಿ ಆ ಪಟ್ಟಿ ಎತ್ತಿ ದುಡ್ಡಿನಾಗ ಒಂದ್ ಸಣ್ಣ ಹನುಮಂತರ ಗುಡಿ ಮಗಳ ನಂದು ಒಂದು ಗುಡಿ ಕಟ್ಟಿರ್ಬೇಕ. ನಿಂದು ಮದುವೆ ಆಗಿ ಬಹಳ ದಿನ ಮಕ್ಕಳಾಗಿರ್ಬಾರ್ದು ಹನುಮಪ್ಪನ ಗುಡಿ ಬಂದಿರ್ಬೇಕ. ಇದು ಯಾರ ಸಣ್ಣ ಗುಡಿ ಕಟ್ಟಿರ್ತಾರೆ ಅಂತ ಬಂದಿರ್ಬೇಕ ನನ್ನ ಗುಡಿಗೆ. ನಾನ್ ನಿನ್ ನೋಡಿ ಬುದುಕ್ ಎತ್ತು ನಿನ್ನ ಕಣ್ಣತ್ಬೇಕಾ ಊರಾಗಿನ ಜನ ಹಿಡ್ಕಂದ ಕಾತಿ ಹೊಡ್ದಂಗ ಹೊಡೆದು ಕೊಂಡು ಮತ್ತೆ ಪಟ್ಟಿ ಎತ್ತಿ ಮತ್ತೊಂದ್ ಸಣ್ಣ ಗುಡಿ ಕಟ್ಟಬೇಕು. ಇದು ಯಾವನು ಬೇಕೈತೆ ನೀ ಮಾವನ್ನ ಹೋಗ್ಬೇಡಿ. ಅಯ್ಯ ಹಂಗಂದ್ರೆ ಹೆಂಗ ಸಂತ ಮಾವ ನಿನಗಂದ ಮತ್ತಿನ್ ಯಾರು ಅನ್ನಕತ್ತ ಮಾವ ಅಂತ ನೋಡು. ನನಗಂತೂ ರಾತ್ರಿ ಕುಂತ್ರು ನಿಂತಿದ್ದೇನ ನಿಂತ್ರು ನಿಂತಿದ್ದೇನ ರಾತ್ರಿ ನಿದ್ದೇನೆ. ಕನ್ಸಿ ಪನ್ಸಿ ಬರ್ತಾನೇನ? ಅಯ್ಯೋ ಕೇಳ್ತೀಯ ರಾತ್ರಿ ನಿದ್ದೆ ಬರಲ್ಲ ಅಂದ್ರೆ ಮತ್ತೆ ಕನಸಿಗೆ ಬಂದೆ ಕನಸ್ಗೆ ಬಂದ್ ನಾನು ಏನ್ ಮಾಡ್ತಾನೆ ರತ್ನ ಅಲ್ಲಪ್ಪ ನನಗೆ ನಾಚಿಕೆ ಕತ್ತೆ ಹೇಳಕ್ಕ. ನಾಚಿಕೆ ಆಗತ್ತೆ ಹೋಗ್ಬಿಡತ್ ನಾಚಿಕೆ ಅದನ್ನ ಕೇಳಬೇಕು ಹೋಗ. ಅಯ್ಯ ಅಲ್ಲ ಸಂತ ಮಾವ ಮತ್ತೆ ನಾನು ಬಾಕಿ ಕಟ್ಟಬೇಕಾ? ಬೇಡ ಮಾವ ಅಂದೆಲ್ಲ ಮತ್ತೆ ಕಟ್ತಿ ಬಾಕಿ. ನಿನ್ನಂತ ಹುಡುಗಿಯರು ಮಾವ ಅಂದ್ಬಿಟ್ರೆ ಮುಗಿತು. ನನ್ನ ಹತ್ರ ಇದ್ದು ಬೇಡ ಪಕ್ಕದವ್ರ ಹತ್ರ ಕಡ ಇಸ್ಕೊಂತಾರ. ಬಾಕಿ ಕಟ್ಟಕ್ ಹೋಗ್ಬೇಡ. ಇನ್ನ ಬಾಕಿಗಿನ್ನ ಬಾಕಿ ನಾನಾ ಕಟಿ ಅಂತಾನೆ. ಆದ್ರೆ ನೀನ್ ಮಾತ್ರ ನನ್ ಜೊತೆಗೆ ಹಿಂಗ ಸಲಿಗೆಯಿಂದ ಇತ್ತು ಸಾಕು ಬಿಡ. ಮುಗಿತ್ ನೋಡಿ ಇನ್ನು ಮುಂದಿನ ವರ್ಷ ಬರತ್ತಕ್ಕ ಸಮಾಧಾನ ಅಯ್ಯೋ ಏನ್ ಹೇಳ್ತಿ ಮಾವ? ಅಲ್ಲ ನಾನು ನಿನ್ ಜೊತೆ ಇರೋದ ನಿನ್ನಂತ ಸುರಸುಂದರಾಂಗ ಜೊತೆ ನಾನಿರೋದು ಅಂದ್ರೆ ನಂದು ಪುಣ್ಯ ಅಲ್ಲ. ಮತ್ತೆ ಮಾಡ್ತಿ ತಡ ತಿರುಗಿಸು ನಿನ್ನ ನಡ. ಇಬ್ಬರು ಸೇರಿ ಮಾಡುವಂತ ಪ್ರೀತಿನ ಗಡ 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 ಬಾರೆ ಬಾರೆ ಬೆಳಿಗ್ಗೆ ತುರ್ತು ಅಳಿತಿ ಒಡಿ ಒಂಬತ್ತು
ಎಲ್ಲ ಹೇಳುದು ಹೋತ ಮೈಯಾಗಿ ತಾತ ತಾತ ಬೆಳತಂಗ ಮಾಡೋದು ಇದ್ದಿದ್ದ ಆದ್ರೆ ನಾವು ಬೆಳತಂಗ ಮಾಡ್ಕೊಂತ ಕೂತ್ಕೊಂಡ್ರೆ ಪಾಪ ಇನ್ನು ಹೋದ್ರೆ ಅವಕಾಶ ಬೇಕು ರತ್ನೆ ನನಗೆ ಬಾಕಿ ಎತ್ತ ಕೆಲಸ ಐತೆ ಜೀವಕ್ಕ ಜನ್ಮಕ್ಕ ಶಾಂತಿ ಆತ್ರಿ ರತ್ನೆ ಎಲ್ಲ ಸಾಯಿಬಡ ಬೆಳಗ್ಗೆ ಎದ್ದು ಜಗ ಬಿಡ್ತೀವಿ ನಮಗೆ ಅದ ಸಲುವಾಗಿ ಯಾರು ನಿಂತು ಕೇಳಿದ್ರಿ ಮಾಸ್ತರ್ ಕೂಡ ವರ್ಷಿಂದ ನಿನ್ ಸಲುವಾಗಿ ಬೆಳಗ್ಗೆ ಜಗ ಬಿಡ್ರಿ ನಮಗೆ ತಣ್ಣಿ ಮುಗಿದಾಗ ಅಲ್ಲ ಅಯ್ಯೋ ನನ್ನ ಚಿನ್ನ ನೀನ್ ಇಲ್ಲೇ ಇರ್ತೀಯ ಅಂದ್ರ ಮತ್ತೇನ ಇಲ್ಲೇ ಒಂದು ಬಾಡಿಗೆ ಮರಿನ ಮಾಡೇ ಬಿಡೋದ ಎಲ್ಲ ಸಹಿ ಹೋಗಿ ಬಿಡ ತಣ್ಣಗೆ ಐತಲ್ಲ ಅಂತ ಅನ್ನ ಎಷ್ಟು ಸಮಾಧಾನ ಬೇಕು ಇವತ್ತು ಚೆನ್ನಾಗಿ ಮುಚ್ಚಿಗೆ ಸಿಕ್ಕಿ ಶಿವ ನಮಗೆ ನಾವ್ ಹಂಗ ನೋಡುವ ಉಜ್ಜ ಕತ್ತಿದ್ವಿ ಅಂದ್ರೆ ಒಟ್ಟ ಬಿಡ ಸುಮ್ ಸಮಾಧಾನ ಆಗ್ಬಿಟ್ಟದ ಉಜ್ಜದ ಉಜ್ಜದ ಜಾಸ್ತಿ ಉಚ್ಚಿಗೆ ಅಂತ ಕುಂತ ಮೇಲೆ ಗುಳ್ಳಕ್ಕ ಸುಮ್ಮನೆ ಗುಳ್ಳಕ್ಕೆ ಅಯ್ಯ ನಾವ್ ಅದಕ್ಕೆ ಬ್ಯಾಂಡೇ ಸುತ್ತವ ನೀನೆಲ್ಲ ರೆಡಿಯಾಗ ನಿಂತ ಹೇಳು ನಾವು ಸೋರಿ ಬಿಡ ನಾವೇನು ಸುಮ್ ಕೈ ಬಿಟ್ಬಿಡ್ತಾವ 8 ಲಕ್ಷ ಹೊಟ್ಟೆ ಹೋಗ ಆತ್ ಬಿಡು ನೀನ್ ಹೆಂಗ್ ಹೇಳ್ತಿ ಹಂಗ ಸರಿ ಆಯ್ತು ನನಗೆ ಬಾಕಿ ಎತ್ತ ಕೆಲಸ ಐತೆ ಬರ್ಲ ಟಾಟಾ ಬರ್ಲ ಅಯ್ಯ ನಾ ರೆಡಿನ ಬಾ 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 ನಾನಿದ್ದೆ ನನಗೇನು ಮುಂದಿಟ್ಟು ನಾಟ ಹಿಂದಿಟ್ಟು ತ್ರಾಸ ಆಗತ್ತೀರ ನನಗೇನು ನಮಗೆ ಎಲ್ಲ ಸಮಾಧಾನ ಆಗತ್ತೆ ತ್ರಾಸ ಅಂದ್ರೆ ನಮ್ಮ ಜೀವನದಾಗೆಲ್ಲ ಸಮಾಧಾನ ದಾನದಲ್ಲಿ ದಾನ ಹೆಚ್ಚಿನ ದಾನ ಸಮಾಧಾನ ಹಿಂಗೆ ಇರೋ ದೋಸ್ತ ಹಂಗಾರ ಒಂದ್ ಸರಿ ಮಿಟ್ಟ ನೋಡಿಬಿಡ ಸರಿ ಆಯ್ತು ನಾ ಬರ್ಲ ಟಾಟ 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 ಅದೇನ ಅಂತಾರ ನೋಡ್ರಿ ಗಾಳಕ್ಕ ಬೀಳಾರ್ದ ಮೀನು ಯಾವ್ದಾವ್ದು ಇಲ್ಲ ಇದು ಒಂದು ಪೀಸ ಪ್ರೀತಿ ಮಾಡು ಒಂದು ತಾಸ ಇದು ಒಂದು ಪೀಸ ಪ್ರೀತಿ ಮಾಡು ಒಂದು ತಾಸ ಇದು ಒಂದು ಪೀಸ ಪ್ರೀತಿ ಮಾಡು ಒಂದು ತಾಸ ಹುಡುಗಿ ನೀನ ಬಂದು ಪ್ರೀತಿ ಮಾಡು ಪ್ರೀತಿ ಮಾಡಿ ಮಗ ನೋಡು
ಯಾವಾಗ ಬರ್ತೈತೆ ಒಂದೇ ತಿಳಿಯಂಗಿಲ್ರಿ ಇರೋ ಸ್ವಲ್ಪ ಒಂದು ಕರೆಂಟ್ನಾಗ ನಮ್ಮ ಅತ್ತಾರ ಕಾರಣಕ್ಕೆ ಬಾಳಾಕತ್ರಿ ನಮಗೆ ಅವ್ರಂದ್ರಿಗೆ ಎಲ್ಲಿಂದ್ರ ಬರ್ತಾರೋ ಏನೋ ಒಂದು ಗೊತ್ತಾಗಂಗಿಲ್ರಿ ಅವ್ರು ಅಷ್ಟ್ರು ಬರೋದ ನಂದ ಹಾಕನದು ಅಷ್ಟ್ರು ಬರೋದ ನಂದ ಹಾಕನದು ಇರೋ ಸ್ವಲ್ಪ ಹೊತ್ತು ಕರೆಂಟ್ನಾಗ ಯಾರ್ದಂತ ಹಾಕ್ಬೇಕು ಯಾರ್ದಂತ ಹಾಕ್ಬೇಕ್ರಿ ರತ್ನಿ ಏನು ರತ್ನಿ ಹಾ ನೀನ್ ಇಲ್ಲೇ ಇಷ್ಟ ಮಟ್ಟ ಹೌದು ಹೌದ್ರಿ ಯಾರ್ ದಾರಿ ಕಾಯ್ಕೊಂತೀಯ ಹಿಂದೆ ಏ ಗಿರಿ ಏನ್ ಮಾತಾಡ್ತೀನಿ ನಾನು ಯಾಕೆ ಯಾರ ದಾರಿ ಕಾಯಕ್ ಹೋಗ್ಲಿ ಮತ್ತೆ ನಿನ್ನ ಗಿರಣಿಗೆ ಬಂದಿದ್ದೆ ಹ. ಹ್ಮ್ ಅಲ್ಲೇ ರತ್ನಿ ನಾನ್ ನೋಡಿದ್ರೆ ನಮ್ಮೂರಾಗ ಸುದ್ಕೊಟ್ರ ವಿಶ್ವಾನಂದ್ ಗಿರಣಿ ಐತಿ ನಮ್ ಪುಟ್ಟಪ್ಪ ಮಾವನ್ ಗಿರಣಿ ಐತಿ ಕುಂಬಾರ್ ಗಿರಣಿ ಐತಿ ಇವು ಅಷ್ಟು ಗಿರಣ್ಯಾಗ ಒಳ್ಳೆ ಪ್ರಕಾರ ಬಿಡಿಸೋ ಮನುಷ್ಯ ನಾವು ಒಪ್ಪನ ನೋಡಿದ್ರೆ ಎಲ್ಲರ ಪುಟ್ಟಿನ ಹಾಕಿದ್ರೆ ನಿನ್ನ ಪುಟ್ಟಿ ತಗಂದ ನನ್ನ ಗಿರಣಿ ಬಾಣ್ಯಾಗ ಹಾಕ್ಬೇಕು ಅನ್ನೋದ್ನ ಎಲ್ಲಿಂದ ಬಂತ ಕರೆಂಟ್ ಪುಸ್ತಕ ಹೋಗುತ್ತೆ ನಿನ್ ಪುಟ್ಟಿನ ಬಂತ ಕರೆಂಟ್ ಹೋಗಿದ್ಕೆ ಸವ ನೋಡಿ ಅಂದ್ರೆ ನನ್ನ ಮಗ ನೀನು ಹಾಕಿಲ್ಲ ಅಂದಂಗಾತ ಏ ಹಾಕಿಲ್ಲ ರತ್ನಿ ಅಲ್ಲಲ್ಲಿ ಒಂದ ಸಮನ ಅಷ್ಟು ಮೈನ ಬಿದ್ದ ಎಲ್ಲರ ನಂದಾಕ ಅಂದ್ರ ಯಾರ್ದಂತ ಹಾಕ್ಲಿ ಇರವ ಎರಡು ಕೈ ಇರೋದ ಒಂದು ಮಿಷನ್ ಯಾರ್ದಂತ ಹಾಕ್ಲಿ ನೀನು ಎಲ್ಲ ಗೊತ್ತಿಲ್ಲ ನೀನು ಯಾರ್ದಾರ ಹಾಕು ಯಾರ್ದಾರ ಬಿಡು ಅದ್ ತಗೊಂಡು ನಾನೇನ್ ಮಾಡ್ಲಿ ನಾನು ಪುಟ್ಟಿ ಹಾಕ್ಬೇಕಾಗಿತ್ತು ಏ ಹಂಗ್ ಬರೋದಿಲ್ಲ ರತ್ನಿ ಯಾಕೆ ಬರೋದಿಲ್ಲ ನೀವೇ ತಪ್ಪು ತಿಳ್ಕೊಂಡಿದ್ದೆ ಯಾಕೋ ನಿನ್ನ ಪುಟ್ಟಿ ಹಾಕಿದೆ ಅಂದ್ರ ಹ್ಮ್ ಹಿಂದಿದ್ದ ಸುಮ್ಮನೆ ಮಾಡಿದ್ದೇನೆ ಏನು ಮಾಡ್ತಾರ ಹಿಂಗಾಗ ಬಾ ಬೇಕು ಮಾಡ್ತೀಯ ಅಂದಾಗ ಸುಮ್ಮನೆ ಹಚ್ಚಲ ಅಂದ ಬರ್ತದಲ್ಲ ಆಹಾ ಹೌದಾ ಅಲ್ಲ ಗಿರಿ ನಿನಗ್ ಗೊತ್ತಿಲ್ಲ ಏನು ದಿನ ನನ್ನ ಹೋಟ್ಲಿಗೆ ಇಟ್ಟು ಬೇಕೇ ಬೇಕು ಅನ್ನೋದು ಗೊತ್ತಿಲ್ಲ ನಿನಗ ಗೊತ್ತೈತಿಲ್ಲ ರತ್ನಿ ನನಗೆ ಅಲ್ಲೇ ರತ್ನಿ ನಿನ್ನ ಹೋಟೆಲಿಗೆ ಇಟ್ಟು ಬೇಕಂದ್ರ ನನ್ನ ಗಿರಿನಾಗ ನಿಂತಿದ್ದ ಒಳ್ಳೆ ಪ್ರಕಾರ ಬಿಸ್ಕೊಂಡ್ ಹೋಗ್ಕೊಂಡು ಅದು ಹೆಂಗ ಆಕತ್ತೆ ಗಿರಿ ನೀನು ಮಾತಾಡ್ತಿಲ್ಲ ಅಲ್ಲ ನಿನ್ನ ಗಿರಿನಾಗ ನಾನು ಬಾಳೆ ನಿಂತ್ಕೊಂಡು ಎಲ್ಲ ಹೋಟ್ಲಾಗ ನೋಡಾರ ಯಾರು ಗಿರಾಕಿನ ಅಂತೀನಿ ಏನೋ ಗಿರಿ ನಮ್ಮವ ಅಂತ ತಿಳಿದು ನಿನ್ನ ಮೇಲೆ ನಂಬಿಕೆಯಿಂದ ಪುಟ್ಟಿ ಇಟ್ಟು ಬಂದಿದ್ದಪ್ಪ ಹೋಗಿ ಬಿಡ ರತ್ನಿ ನೀನ್ ಆಕ್ಸಿಡೆಂಟ್ ಹಾಕಿದೆ ನೀ ರಾತ್ರಿ ಬಾರ ನನ್ ಗಿರಿನಾಗ ರಾತ್ರಿ ಕರೆಂಟ್ ಬರುತ್ತೆ ಬಂದ ಮಾತ್ರ ನಿನ್ನ ಪುಟ್ಟಿನ ಹಂಗ ಸಣ್ಣ ಬೀಸ್ಕಿ ನಿನ್ನ ಹೋಟೆಲಿಗೆ ಕಳಿಸ್ತಾನೆ ಆಹಾ, ಈಗ ಬರಕಂತ ನನಗೆ ಪುರ್ಸತ್ತಿಲ್ಲ ಬೇಕಾದ್ರೆ ನೀನ ಬೀಸಿ ಇಟ್ಟಿರು ಅದು ರಾತ್ರಿ ಕಂತ ಆಗೋದಿಲ್ಲ ಬರ್ತೀನಿ ಆದ್ರೆ ಸಣ್ಣಕ್ಕೆ ಬೀಸಿ ಇಡು ಮತ್ತೆ ನಾನಿಲ್ಲ ಅಂತೇಳಿ ಎಲ್ಲ ತುಂಡು ಮಾಡ್ಬಿಡಬೇಡ ಛೇ ಎಂತ ಮಾತಾಡ್ತೀನಿ ರತ್ನಿ ನೀನ ಅಲ್ಲದೆ ನಂದು ನೋಡಿದ್ರಿ ನೀನು ಮಣ್ಣು ಹೊಸ ಮಿಷನ್ ಒಳಗೆ ಬಂದಲ್ಲ ನೋಡ್ರಿ ಗೊತ್ತಾಗಲ್ಲ ಹೊಸ ಮಿಷಿನ್ ಅಂತ ಅದ್ರಾಗ ನಿನ್ನ ಜೋಳದ ಬಿಟ್ಟಿ ಹಾಕಿನಿ ಅಂದ್ರೆ ಅದಂಗ ಸಣ್ಣಗಲೆ ಇಟ್ಟು ಗಂಧ ಬಿದ್ದಂಗ್ ಬೂತತಿ ಹಂಗೆ ನೀ ತಪ್ಪು ತಿಳ್ಕೊಬೇಡ ನೀನು ಇಟ್ಟು ಗಂಧ ಬಿದ್ದಂಗ್ ಬೂತತಿ ಹಂಗೆ ಹಾ ಸರಿ ಆತು ಬೀಸಿ ಇಟ್ಟಿರು ನನಗಂತೂ ಈಗಂತೂ ಬರಕ್ ಗೊತ್ತಾತಿಲ್ಲ ಬೇಕಾದ್ರೆ ಬೆಳಗ್ಗೆ ಬಂದು ತಗೊಂಡ್ ಹೋಗ್ತಾನೆ ಹೌದಾ ಗುಟಿ ಯಾಕ ಅಷ್ಟು ಅವಸರ ಆದ್ರೆ ಎಲ್ಲಿ ಬಿಟ್ಟಿದ್ದೀನಿ ನನಗೆ ಕೆಲಸ ಐತಪ್ಪ ನಾನು ಹೋಗ್ಬೇಕು ಏ ರತ್ನೆ ಏನು? ನೀನ್ ನೋಡಿದ್ರ ನನಗೆ ಪ್ರೀತಿ ಮಾಡ್ಬೇಕು ಅನಿಸ್ತದೆ ನಾನ್ ನೋಡಿದ್ರು ನಿನಗ ಪ್ರೀತಿ ಮಾಡ್ಬೇಕು ಅನಿಸ್ತದೆ ಎಲ್ಲ ನೀನ್ ಎತ್ಲಿ ತಂದು ಪ್ರೀತಿ ಮಾಡೋ ಮುಸಡೆ ಆಗಿಲ್ಲ ನಂದೇನಾಗೈತಲ್ಲ ಮುಸುಡಿ ಅಲ್ಲದೆ ಮುಂಜಾನೆ ಎದ್ದು ಮೈ ತಕ್ಕಂದ 3 ಬತ್ತಿ ಕಟ್ಟ ಹಾಕ್ಯಂದ ಬಿಲಸ್ ಗಾಡಿ ಬೈಕ್ ಹತ್ತಿದೆ ಅಂದ್ರ ಆಗಾಗ ನಮ್ಮೂರ್ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡ್ರ ಬಸ್ ಅಲ್ಲಿ ಹುಡುಗರಾಗ ಮಿಗಿ ನೋಡ್ರ ಮವನ್ ಆಗ್ಬಿಡ್ತಾನ ಅಂತಾರ ನನ್ನ ಮುಸುಡಿ ಏನಾಗೈತಲ್ಲ ಜೂನಿಯರ್ ಎಲೆಕ್ಟ್ರಿಕ್ ಶಿವರಾಜ್ ಕುಮಾರ್ ಇದ್ದಂಗದಲ್ಲ ನನ್ನ ಚಿನ್ನ ಶಿವರಾಜ್ ಕುಮಾರ್ ಇದ್ದಂಗ ಐತಿ ನಮ್ಮ ಮುಸಡೆ ಏ ಗಿರಿ ಯಾಕ ಬರ್ತಾ ಮೈ ಮೇಲೆ ಒಂದ್ ಮಾತಾಡಕತ್ತಿ ಸ್ವಲ್ಪ ನೋಡ್ ಮಾತಾಡ ಗೊತ್ತಾಗ್ತಿಲ್ಲ ನೀನು ಬುಟ್ಟಿ ಹಾಕಂಗಲ್ಲ ರತ್ನಿ ನಾನು ಅದೆಲ್ಲ ಗೊತ್ತಿಲ್ಲ ಹಾಕ ಬರ್ತೀನ ಏನ್ ನೀನ್ ಬುಟ್ಟಿ ಹಾಕಂಗಲ್ಲ ಬೇಕಾದ್ರೆ ಎಲ್ಲರ ಬಿಚ್ಚ ಹೋಗ ಎಳಬಡಿಗೆ ಹೋಗ ಕೊಯ್ಡಾಳಿಗೆ ಹೋಗ ನಾವು ಬಿಸೋದಲ್ಲ ಬಿಡು ಅಯ್ಯ ಒಳ್ಳೆ ಪಜಿತಲ್ಲೋ ಮಾರಾಯ ನಮ್ಮ ಊರಾಗ ಇರೋದ ಇದೊಂದು ಗಿರಣಿ ಇದೊಂದ ಮಿಷಿನ್ ಅದಕ್ಕ ಈಟು ದಿಮಾಕ ಮಾಡ್ಕೊತಾರ ಮತ್ತೆ ಸಿಟಿಗೆ ಹೋಗ್ಬೇಕಂದ್ರೆ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಹೆಂಗ್ ಮಾಡ್ಲಿ ಇವನ ರಮಿಸಿದ್ರ ಹೌದಿಲ್ಲ ಏನ್ರಿ ರಮ್ಸನ ಗಿರಿ ಗಿರಿ ಮಾವ ನಾನು ಹುಟ್ಟಿ ಬೀಸಲ್ಲ ಬೀಸಲ್ಲ ನೋಡ್ ಮತ್ತೆ ಮಾವ ನನಗೂ
ನೀನು ನೋಡಿದ್ರಿ ಏನಾಗತ್ತೆ ಪ್ರೀತಿ ಮಾಡ್ಬೇಕು ಹೌದಾ ಹಂಗ ಬಾರ ದಾರಿಗೆ ನನ್ನ ಚಿನ್ನ ಹಂಗ ಬಂದಿರು ಬಾರು ನನ್ನ ಗಂಡ ಪ್ರೀತಿಯ ಮುತ್ತ ನೀಡಿ ಕುಡಿಯ ಬಾರಿ ನನ್ನ ಚೆಲುವೆ ಯಾರು ಬೇಡ ಅಂತಾರೆ ಬಾರು ನನ್ನ ಜೊತೆ ಹಾಡಿ ಕುಡಿ ಬಾರು ನನ್ನ ಚೆಲುವ ಗೆಚ್ಚಿ ಗಿಲಿಗಿಲಿಗಿಲಿಗಿಲಿಗಿಲಿಗಿಲಿಗಿಲ ಅಣಿಮ್ಯಾಲ ಚಂದ ಬಾಳ ಕುಂಕುಮ ಬಟ್ಟ ಇಡಬೇಕ ನಿನಗ ಒಂದ ದೃಷ್ಟಿ ಪಟ್ಟ ಏನೇರತಿ ಮೈಯ ಮತ ಏಕಲ್ಲ ನಂದು ತೆಲ್ಲ ಕೆಟ್ಟ ಗಿರಣಿ ಮಾಡಿ ತೆಗಿಬೇಕು ಬರುತ್ತಾಗ ಬೀಸ್ ಕಳಿಸ್ತಂತ ಅದ್ರ ಬಂದು ನೀನು ತಾಳಿ ಕಳಿಸ್ತಾನೆ ಪುಟ್ಟಿ ಬೀಸ್ ಮತ್ ಪುಟ್ಟಿ ಮುಂಚೆನೆ ಹೋದ್ರೆ ಮತ್ತೆ ಹಿಂದ್ ಕಳಿಸ್ತಾರ ಎದ್ರ ಮಾಡ ಸರಿ ತಗ ಬಂದ್ಬಿಟ್ಟ ಅಬ್ಬ ಎರಡು ಓದು ಅಂತಂದ್ರೆ ಇದೊಂದು ಮೂರದು ಬಂತಲ್ರಿ ಬರ 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 ಬಾ 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 ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ನುಡಿದ ಚರ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ನುಡಿದ
ಬಾಯಾಗ ತುರು ತುರು ಅನ್ನತೈತಿ. ಎಲ್ಲಿ ಚುಡು ಚುಡು ಬಿಡೋಯಪ್ಪ, ಎರಡು ಹೋಗ್ಯಾವ, ನೀನೊಂದು ಮೂರನೇನು ಬಂದಿ, ನನಗೆಲ್ಲ ಆಗ್ಬೇಕಾಗುತ್ತೆ. ಇವತ್ತು ಪಾನ ಸಲುವಾಗಿ ಎಲ್ಲಿ ಬೇಕಾದ್ರೆ ತಿರ್ಗಡೆ ಹೋಗಿ ಬಂದ್ಬಿಟ್ಟು ನೋಡ್ರಿ. ಯಾಕೆ ಮಂಜು ಪಾನ ಸಂಬಂಧ ಹುಡ್ಕಂತಿಲ್ಲ? ಯಾಕೆ ಏನಾಗೈತಿ? ಪಾನ ಬೇಕಾ? ಏನ್ ಮಾಡ್ಕೊಡತ್ತೆ, ನನ್ ಕುಂಬಾರ್ ಮುಂದೆ ಹೇಳ್ದಾಗ ನನ್ ಗಾಡಿ ಪಂಚರ್ ಆಗ್ಬಿಡ್ತಿ. ಹಾ ಗಾಲಿ ಬಿಚ್ಚಿ ಸ್ಟೆಪ್ಲೇಜ್ ಮಾಡ್ಬೇಕಂತಂದ್ರ ಒಂದು ಪಾನನೂ ಇಲ್ಲ, ಅದು ಕತ್ತ ಅಂತಾವು. ಅದ್ರ ಸಂಬಂಧ ಹುಡುಗಿಂತ ಬಂದೆ. ಅದ್ರ ಬೇರೆ ದಾವಣಗೆರೆಯಿಂದ ಪ್ಯಾಸೆಂಜರ್ ಹಾಕಿ ಬಂದ್ಬಿಟ್ಟ. ನಾನು ಚಾಕ್ ಬೇಕಾದ್ರೆ ರೊಕ್ಕ ಹಾಕೋಂತಂದು. ಅಯ್ಯ ಏನಂತ ಯಾರತ್ರ ಪಾನ ಇಸ್ಕೊಂಡು ರೆಡಿ ಮಾಡ್ತಾ ಹೋಗು. ನೋಡ ನೀನ ಅವ್ ಪ್ಯಾಸೆಂಜರ್ ತುಂಬಾ ಹಾಕೋಳ್ರು. ನಾಲ್ಕು ಮಂದಿ ಎಸ್ಕೊಂಡ್ ಬಂದ್ಬಿಡ್ದಾನಿ. ಬ್ಯಾಡ ಅನ್ನೋಳು ಪ್ಯಾಸೆಂಜರ್ ಹಚ್ಕೊಂಡ್ ಬರ್ಬಾರ್ದ್ರಿ. ಅಲ್ಲ ಈಗ ನೆನಪಾಗ್ತದ, ಆ ನಮ್ ಗಿರಿ ಅವನ ಹತ್ರ ಪಾನ ಅದು ಇಸ್ಕೊಂಡ್ ಹೋಗು, ಇಸ್ಕೊಂಡ್ ರೆಡಿ ಮಾಡು. ಅಲ್ರಿ ಪ್ಯಾಸೆಂಜರ್ ಹಾಕಂತ ಕೇಳಿ ಹಚ್ಕೊಂಡ್ ಬಿಡ್ತೀನ. ಏನಾಯ್ತು? ಅಯ್ಯ ಶಿವ 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 ಶಿವ. ಒಂದ್ ಅಜ್ಜ ಅವನು ಕಾರಕೃತ ಅಂತ ನಾವು ಮಾಮಗಳು ಹೋಗಿತ್ತಂತ. ಕಾರಕರು ಏನ್ಬೇಕಪ್ಪ ದೊಡ್ಡ ಗಾಡಿ ಜೋಡ್ಸ್ಕೊಂಡ್ ಅಂತ ಅಜ್ಜ ಅಂತಾನ. ಆಮೇಲೆ ಒಂದ್ ಅಕ್ಕ ಆ ಮಗಳ ದವಾಖಾನೆ ಕರ್ಕೊಂಡ್ಬಿಟ್ಟಾಳ. ಕೂರ್ ತಲೆ ಕುತ್ಕೊಂಡ್ಬಿಟ್ಟಾಳ. ದವಾಖಾನೆ ಕರ್ಕೊಂಡ್ಬಿಟ್ರ ಹಾಕಿ 93 ಅಂತ ದವಾಖಾನೆ. ಹೋಗ್ರಿ ಏನೇನ್ರಿ. ಆಮೇಲೆ ಅಲ್ಲಿ ಕೂತು ಅಲ್ಲಿ ಹೇಳಕತ್ತೈತ ಅವ್ರಾಗ ಆ ಹೆಣ್ಗ ಮನೆ ಬಿಗುದು ಪಾಪ ಆಮೇಲೆ ಅವನೇಂತಿ ಅಯ್ಯೋ ಅವ್ರ ಅತ್ತಿ 11 ತಿಂಗಳು ಹಾಲಿ ಬಿಟ್ಬಿಟ್ಟ. ನಾನು ಹೋಗಿ ನಿಂತಿನ ಮಾಡೋದಲ್ಲ, ನಾನು ಉಣ್ಣೋದಲ್ಲ ಅಂತ ಅವ್ರ ಆಗ್ತಾನ ಅವ್ರಿಗೆ ದೊಡ್ಡ ಕತ್ತಿ ಪ್ಯಾಸೆಂಜರ್ ಹಸ್ಕೊಂಡ ಬರಕ್ ಹೋಗ್ಬಾರ್ದು. ಆಮೇಲೆ ಒಂದಾದ ಅವನು ಸಂತಿ ಬಂದಾನ. ಒಚ್ಚಿಗೆ ಜಡ್ಗಿನಿ ಅಂತ ಒಚ್ಚಿ ನೋಡ್ಕೊಂಡ ನಿದ್ದೆ ಮಾಡಲ್ಲಪ್ಪ. ಒಚ್ಚಿ ನಾ ಒಚ್ಚಿ ಮಗಳ ಮಕ್ಕಂದಾಗ ನಿದ್ದೆ ಮಾಡ್ಬೇಕಂತ ಅದಕ್ಕೆ ಈಗ ಏನ್ ಮಾಡ್ಬೇಕಂತ ವಿಚಾರ ಮಾಡಕತ್ತೀಯ? ಒಂದು ಕೆಲಸ ಮಾಡ, ಗಿರಿ ಹತ್ರ ಎಲ್ಲಾ ಪಾನು ಅದಾವು, ಇಸ್ಕೊಂಡು ರೆಡಿ ಮಾಡ್ಕೊಂಡು ಹೋಗು. ಇದು ಗಾಳಿ ಬಿಸಾಕಿ ಇನ್ನೊಂದು ರಿಪೇರಿ ಐತಿ. ಆ ರಿಪೇರಿಗೆ ಈ ಪಾನ ಹತ್ತಂಗಿಲ್ಲ. ಬೇರೆ ಪಾನನೂ ಬೇಕು ಅಂತೀಯ? ಬೇರೆ ಪಾನನೂ ಬೇಕು. ಹಾ ಈಗ ನೆನಪಾಯ್ತು ನೋಡು ಮಂಜು, ನಮ್ಮ ಹೋಟ್ಲಿಗೆ ಒಬ್ಬ ಲಾರಿ ಡ್ರೈವರ್ ಬಂದಿದ್ದ. ಅವನ ಪಾನದ ಚೀಲ ನಮ್ಮ ಹೋಟ್ಲಾಗ ಬಿಟ್ಟು ಹೋಗ್ಯಾನ. ಅದ್ರಾಗ ಯಾವ್ದಾರ ಇದ್ರೆ ಇರ್ಬೋದು. ಬಾ ಚೀಲ ಕೊಡ್ತೀನಿ, ಅದ್ರಾಗ ನೋಡ್ಕೊಂಡು ಯಾವ್ದು ಬೇಕೋ ತಗೊಂಡು ಹೋಗ್ತಿ. ಅಲ್ಲ ದೊಡ್ಡ ಪಾನ ಸಣ್ಣ ಪಾನ ಎಲ್ಲ ಯಪ್ಪ, ದೊಡ್ಡ ಪಾನ ಸಣ್ಣ ಪಾನ ತೂತಿರೋ ಪಾನ ಎಲ್ಲ ಅದಾವ. ನೋಡ್ಕೊಳ್ಳ ತಾತ ತೂತಿರೋ ಪಾನ ನನಗೆ ಈಗ ನಿನಗೆ ಕೂತಿರೋ ಪಾನ ಬೇಕಾ ಬೇಡ? ಅದಕ್ಕೆ ಬಂದಿರಿ. ಮತ್ತೆ ಬರ್ರಿ, ಕೊಡ್ತೀನಿ ನಿಮಗೆ ಪಾನ.
ಏನು ಹುಡುಗಿಯರ ಯಾಕೆ ಮಾಡ್ತೀರಾ ಲವ್ 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 ಹುಡುಗಿಯರ. ಏನು ಹುಡುಗಿಯರ ಯಾಕೆ ಮಾಡ್ತೀರಾ ಲವ್ 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 ಹುಡುಗಿಯರ. ಲವ್ವ ಬಾ ವಾ ಮಗ ನಾನು ನಿನಗೆ ಲವ್ ಪರ್ದೆಯಿಂದ ತೋರಿಸ್ತೀನಿ. ಸಿಟಿಯಿಂದ ಬರುತ್ತೇನೆಂದ ರೂಪ ಇನ್ನೂ ಬರೀಲ್ವಲ್ಲ ಯಾಕೆ? ಹಲೋ ರಾಮ ಮಾಮ. ಹಾಯ್ ರೂಪ, ನಿನ್ನ ಅಂದಾಗೆ ನಿನಗೊಂದು ಪತ್ರ ಬಂದಿದೆ. ಆ ಪತ್ರ ನಿಮಗೆ ತಲುಪಿದೆ ತಾನೆ? ತಲುಪ್ತು ಮಾಮ. ದೇವರಂತಿದ್ದ ನನ್ನ ಅಕ್ಕನ ಸಾವನ್ನು ಕಂಡು ಮನಸ್ಸಿಗೆ ತುಂಬಾನೇ ನೋವಾಯಿತು. ಇನ್ನು ಅನಾಥಿಯಾಗಿದ್ದ ನನಗೆ ರೇಖಾ ಅಕ್ಕರೆ ಎಲ್ಲ ಆಗಿದ್ರು. ಆ ಅಕ್ಕನನ್ನು ಕಳೆದುಕೊಂಡ್ಮೇಲೆ ನನಗೆ ಇನ್ಯಾರು ದಿಕ್ಕು ಮಾಮ? ಅಳಬೇಡ ರೂಪ, ಅತ್ತಿಗೆ ಇಲ್ಲದಿದ್ದರೆ ಏನಾಯ್ತು? ಹೋಗಿ ಬಿಡು ಮಾಮ. ರೇಖಾ ಅಕ್ಕನ ಸಾವು ಹೇಗಾಯ್ತು ಮಾಮ? ಅತ್ತಿಗೆ ಮನ ಸಾವು ಹೇಗಾಯ್ತು ಎಂದು ನನಗೆ ತಿಳಿಯಿತು. ಆದರೆ ಭೀಮಣ್ಣನ ಮೇಲೆ ನನಗೆ ಪೂರ್ತಿ ಸಂಶಯ. ಅದಕ್ಕಾಗಿ ನನಗೆ ಅವನ ಮೇಲೆ ಅಂದ್ರೆ ಭೀಮನ್ ಮಾವನೇ ಈ ಕೊಲೆ ಮಾಡಿದ್ದಾನೆ ಅಂತ ನೀನು ಹೇಳ್ತಾ ಇದೀಯಾ? ಹಾ ಹೌದು ರೂಪ, ನಮ್ಮ ಮನೆಗೆ ಬರುವ ಧೈರ್ಯ ಬೇರೆ ಯಾರೂ ಇಲ್ಲ. ಹೀಗಾಗಿ ನನಗೆ ಭೀಮಣ್ಣನ ಮೇಲೆ ಪೂರ್ತಿ ಸಂಶಯವಿದೆ. ನಿನ್ನ ಮಾತನ್ನ ನಾನು ನಂಬ್ತೀನಿ ಮಾಮ. ಆದ್ರೆ ರೇಖಾ ಅಕ್ಕನನ್ನ ಕಳೆದುಕೊಂಡು ಅನಾಥೆ ಆದಿ ನಾನು. ನನಗೆ ಇನ್ಯಾರು ದಿಕ್ಕು ಮಾಮ? ಅಳಬೇಡ ರೂಪ, ನಿನ್ನ ಚಿಂತೆಯನ್ನು ಬಗೆಹರಿಸುವ ಸರ್ದಾರ ನಾನು. ಬಾ ರೂಪ. ನಾನು ಕೊಡುವ ಮುತ್ತು ನೀನು ಕೈ ಕಾಲೇಜಿನಲ್ಲಿ ಸೌಂದರ್ಯ ರಾಣಿಯಲ್ಲಿ ಬಿರುದು ಪಡೆದರೆ ನಿಜಕ್ಕೂ ದೇವಲೋಕದ ಅಕ್ಷರ, ದೇವಲೋಕದ ಅಕ್ಷರ. ನನ್ನೊಳವೇ
ಯಾಕೆ ನಡೆದಿರ್ತಿದ್ರಿ
ಮನೆಗೆ ಬಂದ ಮೇಲೆ ನಮ್ಮ ಮನಃಶಾಂತಿಯೇ ಹಾಳಾಗಿದೆ. ರಾಮು, ಯಾಕಪ್ಪ ನನ್ ಮೇಲೆ ಸಿಟ್ ಮಾಡ್ಕೋತಾ ಇದೀಯಾ? ಯಾಕೆ? ನಾನು ಈ ಮನೆಯೊಳಗವೇ. ಯಾವುದು ನಿನ್ನ ಮನೆ? ಇನ್ನೊಂದು ಸಾರಿ ನೀನು ಈ ಮನೆಯೊಳಗೆ ನಿನ್ನ ಹಲ್ಲು ಉದುರಿಸಿದ್ದೇನೆ, ಎಚ್ಚರ. ರಾಮು, ಹೋಗ್ಲಿ ಬಿಡಪ್ಪ, ನೀನ್ ಯಾಕೆ ಸಿಟ್ ಮಾಡ್ಕೋತೀಯ? ಬಾಯಿ ತಪ್ಪಿ ಏನೋ ನಾನು ಈ ಮನೆಯೊಳಂತ ಅಂದ್ಬಿಟ್ಟೆ. ಇನ್ ಯಾವತ್ತು ನಾನು ಈ ಮನೆಯೊಳಂತ ಹೇಳೋದಿಲ್ಲ. ಲೇ ಮುಚ್ಚಲೆ ಬಾಯಿನ. ನಾನಷ್ಟು ಮುಖದೊಳೆ ಯಾವತ್ತೇ ಈ ಮನೆಗೆ ಕಾಲು ಇಟ್ಟಿಯೋ ಆವತ್ತೇ ನನ್ನ ನಾಲ್ಕರನ್ನ ನುಂಗಿ ನೀವು ಏನ್ ಮಾತು ಅಂತ ಮಾತಾಡ್ತಿದೀಯ? ದೇವತೆಯ ಸಮಾಳಾದ ರೇಖನ ನಾನ್ ಕೊಲೆ ಮಾಡಿದ್ನ? ಆ ಕೊಲೆಗೆ ನಾನ್ ಕಾರಣ ಇಲ್ಲ. ಅವಳು ನನ್ನ ಅಕ್ಕ ಇದ್ದಾಗೆ ನನಗೆ ಅಕ್ಕನ ಪ್ರೀತಿ ತೋರಿಸಿದಳು ಅವಳು. ಅಂತವಳ ನಾನ್ ಕೊಲೆ ಮಾಡ್ತಿದ್ದ. ಏ ಕಾವೇರಿ, ರೇಖಾ ಅಕ್ಕನನ್ನ ಇನ್ನೊಂದು ಸಾರಿ ನಿನ್ನ ಬಾಯಿಂದ ಅಕ್ಕ ಅಂತ ಕರೆದಿದ್ದೆ ಆದ್ರೆ ನಿನ್ನ ಬಾಯಿ ಕೆತ್ತ ಹೊರತೀನಿ. ಎಚ್ಚರ. ಹೊಡೆಯಪ್ಪ, ಯಾಕೆ ನಿಲ್ಲಿಸ್ಬಿಟ್ಟೆ? ನಿನ್ನ ಮನಸ್ಸಿಗೆ ಸಮಾಧಾನ ಆಗುವಷ್ಟು ನನ್ನ ಕೆನ್ನೆಗೋಡೆ. ಯಾಕಂದ್ರೆ ನಿಮ್ಮೊಬ್ಬರ ಕೈಯಿಂದ ಒಡಿಸ್ಕೊಳ್ಳೋದಕ್ಕೆ ಬಯಸ್ಕೊಳ್ಳೋದಕ್ಕೆ ಅಂತ ಆ ಪರಮಾತ್ಮ ನನ್ನನ್ನು ಇಲ್ಲಿ ಕಳಿಸಿದ್ದಾನೆ. ಬಿಕ್ಕಿ ಬಿಕ್ಕಿ ಅಳಲು ಇಲ್ಲಿ ನಿನ್ನ ಹೆತ್ತವರು ಸತ್ತಿಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಲ್ಲ. ನಿಜ ನಾವು ನನ್ನ ಹೆತ್ತವರು ಇದ್ದಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಾ ಇದ್ದೆ? ಆದ್ರೆ ಈ ದರಿದ್ರ ಕಷ್ಟ ನಾನ್ ಮಾಡ್ದು ಅಂತ ಭಗವಂತ ನನ್ನ ಎತ್ತವರನ್ನು ಕಿತ್ಕೊಂಡ್ಬಿಟ್ಟು ನನ್ನ ಎತ್ತವರನ್ನು ಅವರವರ ಮಾಡಿದ ಪಾಪವನ್ನ ಅವರವರೇ ಅನುಭವಿಸಬೇಕಂತೆ. ಹೆಚ್ಚು ಹೊತ್ತು ಈ ಮನೇಲಿ ಅಳತಾ ನಿಲ್ಬೇಡ. ನಿನ್ನ ಮುಖ ನನ್ನ ಮುಂದೆ ಕಣ್ ತೋರಿಸ್ಬೇಡ. ನಡೆಯ ಇಲ್ಲಿಂದ, ನಡೆಯ ಇಲ್ಲಿಂದ. ಈ ಮನೆಯಿಂದ ಆಚೆ ಹಾಕ್ಬೇಡಮ್ಮ. ಯಾಕಂದ್ರೆ ಈ ಮನೆಯ ಅಣ್ಣದ ಋಣ ನನ್ನ ಮೇಲಿದೆ. ಈ ಮನೆಯಲ್ಲಿ ಸೇವೆ ಮಾಡುವುದು ನನ್ನ ಧರ್ಮ. ಈ ಮನೆಯಲ್ಲಿ ಕಸ ಮುಸ್ರೆ ಮಾಡಿಕೊಂಡು ನೀವು ಹಾಕಿದ ಅನ್ನ ತಿಳ್ಕೊಂಡು ಒಂದು ಮೂಲೆಯಲ್ಲಿ ಜೀವನ ಮಾಡ್ತೀನಿ. ಆದ್ರೆ ದಯವಿಟ್ಟು ಈ ಮನೆ ಬಿಟ್ಟು ಹೋಗಂತ ಮಾತ್ರ ಹೇಳ್ಬಿಡೋದಪ್ಪ. ನಿನ್ನ ಕೈ ಮುಗಿತೀನಿ, ಈ ಮನೆ ಬಿಟ್ಟು ಹೋಗು. ಹೇಳಿದ ಮಾತಿಗೆ ಎದುರುತ್ತರ ಕೊಡುತ್ತಿರುವೇನೇ ರೂಪ. ಇವಳಿಗೆ ಬರೀ ಬಾಯಿ ಮಾತಿನಿಂದ ಹೇಳಿದರೆ ಅರ್ಥವಾಗುವುದಿಲ್ಲ. ಗೊತ್ತಾಯ್ತು. ಇವಳ ಕತ್ತಿಗೆ ಕೈ ಕೊಟ್ಟು ಇಬ್ಬರು ಸೇರಿಕೊಂಡು ನೂಕೋಣವ. ಈ ನಾಚಿಕೆ ಇಲ್ರಿ ಇವಳು. ಇದಕ್ಕೆ ದಂಡಂ ದಶಗಣಂ ಅಂತಾರಲ್ಲ, ಅದೇ ರೀತಿ ಆಗ್ಬೇಕು. ಅದೇ ಮೇಲೆ ರೂಪ, ಕಾವೇರಿಯನ್ನು ಏಕೆ ಹೊರಗಿಟ್ಟಿರುವರೆ? ಮತ್ತೇನು, ಈ ಬಿಕಾರಿಯನ್ನು ಮನೆಯಲ್ಲಿಟ್ಟುಕೊಂಡು ಪೂಜೆ ಮಾಡಬೇಕೆಂದು. ಕಾವೇರಿ ಬಿಕಾರಿ ಅಲ್ಲ, ಅವಳು ಈ ಮನೆಯವಳು ಎಂದು ನಿನಗೆ ಸಾರಿ ಸಾರಿ ಹೇಳಿದ್ದೇನೆ. ಸಾರಿ ಸಾರಿ ಹೇಳಿದ ಕ್ಷಣ ನಿನ್ನ ಮಾತುಗಳನ್ನು ಒಪ್ಪಿಕೊಳ್ಳಲು ನಾನೇನು ಮುಟ್ಟಾಳನಲ್ಲ. ನಿನಗೆ ಇವಳ ಮೇಲೆ ಇಷ್ಟೊಂದು ಪ್ರೀತಿ ಇದ್ದರೆ ಮತ್ತು ಅಕ್ಕರೆ ಇದ್ದರೆ ಇವಳಿಗೆ ಬೇರೊಂದು ಮನೆ ಮಾಡಿ ಇಡು ಇವಳನ್ನ. ಏನಂದರೆ ಸಣ್ಣವನೆಂದು ಸುಮ್ಮನಿದ್ದರೆ ನಿನ್ನ ಮಾತು ಮಿತಿರುತ್ತದೆ. ಬೇರೆ ಮನೆ ಮಾಡಲಿಡು ಎಂದು ಹೇಳುವೆಯಲ್ಲ, ಎಷ್ಟು ಸೊಕ್ಕು ನಿನಗೆ. ಇಲ್ಲಿ ಯಾರು ಶಾಶ್ವತವಲ್ಲ. ಅದು ನನ್ನ ಮನೆ, ಇದು ನನ್ನ ಕಾರು, ಇದು ನನ್ನ ಹೊಲ, ಇದು ನನ್ನ ಬಂಗಲೆ, ಇದು ನನ್ನ ಜಮೀನು ಎಂದು ಅಹಂಕಾರದಿಂದ ಬೆಳೆದವರೆಲ್ಲ ಕೊನೆಗೊಂದು ದಿನ 6 ಅಡಿ 3 ಅಡಿ ಜಾಗದ ಮನೆ ಸುಡುಗಾಡದ ಮನೆ ಸೇರುತ್ತಾರೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಮಾತನಾಡು. ಸತ್ಯನಾದ, ಆ ಒಂದು ಬಿಕಾರಿ ಹೆಣ್ಣಿಗೋಸ್ಕರ ಒಳ ಹುಟ್ಟಿದ ತಮ್ಮನಿಗೆ ಈ ರೀತಿ ಮಾತಾಡೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಮಾವ. ರೂಪ, ನನಗೆ ಯಾವುದು ಸರಿ ಯಾವುದು ತಪ್ಪು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮನೆತನ ಘನತೆ ಗೌರವದ ಬಗ್ಗೆ ತಿಳಿದುಕೊಂಡು ಜೀವನ ಮಾಡುವುದನ್ನು ನೀವು ಮೊದಲು ಕಲಿತುಕೊಳ್ಳಿ. ಮತ್ತು ನನಗೆ ಚೆನ್ನಾಗಿ ಗೊತ್ತು ಈ ಮನೆತನದ ಘನತೆ ಹಾಗೂ ಗೌರವ ಹೇಗೆ ಕಾಪಾಡಿಕೊಳ್ಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನಿಮ್ಮಿಂದ ನಾ ಕಲಿಯಬೇಕಾಗಿಲ್ಲ. ಈ ಪಾಪಿ ಯಾವತ್ತು ನನ್ನ ಮನೆಗೆ ಕಾಲಿಟ್ಲು ಆವತ್ತೇ ನನ್ನ ಅಕ್ಕನನ್ನ ನುಂಗಿ ನೀವು ಬಾಯಿ ಮುಚ್ಚರಪ್ಪ. ಏನು ಮಾತನಾಡುತ್ತೇವೆ ಎಂಬ ಪ್ರಶ್ನೆ ಇದೆ ನಿನಗೆ.
ರೇಖಾತಿಗೆಯನ್ನು ಕೊಂದಿರುವರು ಯಾರಿರಬಹುದೆಂದು ನಾವು ಚಿಂತಿಸುತ್ತಿರುವಾಗ ಯಾವ ತಪ್ಪ ಮಾಡದ ಕಾವೇರಿ ಮೇಲೆ ಅಪರಾಧ ತರುವುದು ತಪ್ಪು. ನಿನ್ನ ತಪ್ಪು ಒಪ್ಪಿದ ಮಾತುಗಳನ್ನಾಡಬೇಡ. ನಿನ್ನ ತಿಳುವಳಿಕೆಯ ಮಾತುಗಳನ್ನು ಕೇಳಲು ನಾವಿನ್ನು ಹಾಲು ಕುಡಿಯುವ ಮಕ್ಕಳಲ್ಲ. ರೂಪ ಇವರ ಹತ್ತಿರ ನಮಗೆ ಯಾವ ಮಾತು? ಬಾ ಹೋಗೋಣ. ಮಾವ, ನನ್ನಿಂದ ನಿಮಗೆ ಯಾರಿಗೂ ತೊಂದರೆ ಆಗೋದು ಬೇಡ. ಈ ಮನೆ ಬಿಟ್ಟು ನಾನೇ ದೂರ ಹೊರಟೋಗ್ತೀನಿ. ಎಂತ ಮಾತನಾಡಿದೆ ಕಾವೇರಿ? ನೀನು ಈ ಮನೆಯನ್ನು ಬಿಟ್ಟು ಹೋದರೆ ಭೀಮಣ್ಣ ಕಾವೇರಿಯಲ್ಲಿಂದ ಕೇಳಿದ್ರೆ ನಾನೇನೆಂದು ಹೇಳಲಿ? ಕಾವೇರಿ ಮನೆ ಬಿಟ್ಟು ಹೋಗ್ಲು ಅಂತ ಹೇಳು. ನೀನು ಮನೆ ಬಿಟ್ಟವರು ಹೋಗಿರುವ ಸುದ್ದಿ ಭೀಮಣ್ಣನಿಗೆ ತಿಳಿದರೆ ಭೀಮಣ್ಣ ಎದೆ ಒಡೆದು ಪ್ರಾಣ ಬಿಡುತ್ತಾನೆ. ಏಕೆಂದರೆ ತಾನು ಹಸಿದುಕೊಂಡರೂ ಮತ್ತೊಬ್ಬರಿಗೆ ಅನ್ನ ನೀಡುವ ದೇವರು ನನ್ನಣ್ಣ. ನಿಜ ಮಾವ, ನೀ ಹೇಳುವ ಮಾತು ಸತ್ಯವಾಗಿದೆ. ಭೀಮಣ್ಣ ಮಾವನ ಮನಸ್ಸು ಮಲ್ಲಿಗೆ ಅಂತದ್ದು. ಬೇರೆಯವರ ಸುಖಕ್ಕಾಗಿ ಹಗಲೇಳು ದುಡಿದು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುವಂತವರು. ಆದ್ರೆ ಈ ದರಿದ್ರ ಹೆಣ್ಣು ಈ ಮನೆಯಲ್ಲಿರುವುದು ರಾಮಗೆ ರೂಪಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಇಲ್ಲಿರುವುದಾದ್ರೆ ಹೇಗೆ ಬಾಬಾ? ಅದರ ಚಿಂತೆ ಬಿಡು ಕಾವೇರಿ, ಸ್ವಲ್ಪ ದಿವಸ ಎಲ್ಲ ಸರಿ ಹೋಗ್ತದೆ. ಇನ್ನೊಂದು ಮಾತು, ಎಂತ ಸಮಯದಲ್ಲಿ ನೀನು ಈ ಮನೆಯನ್ನು ಬಿಟ್ಟು ಹೋಗಬಾರದು. ಆಯ್ತು ಮಾವ. ಭೀಮಣ್ಣ ಮಾವ, ನೀವು ಇರುವವರೆಗೂ ನಾನು ಈ ಮನೆ ಬಿಟ್ಟು ಯಾವತ್ತೂ ಹೋಗಲ್ಲ. ರೂಪ, ಸಾರಿ ಕಾವೇರಿ, ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕೆಂದರೆ. ಅದೇನಂತ ಹೇಳಿ ಮಾವ. ಸೌಂದರ್ಯದ ಗಣಿ, ಗುಣನಡತೆಯಲ್ಲಿ ಗೌರಿ ಅಂತಿರುವ ನಿನ್ನನ್ನ ನಾನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ಮಾವ, ಈ ಮಾತು ನಿಜನಾ? ನಿನ್ನ ಆಡೋದು ನಿಜ ಕಾವೇರಿ. ಸತ್ಯವಾಗಿ ಹೇಳ್ತಾ ಇದ್ದೀರಾ? ಸತ್ಯವಾಗಲು ಮಾವ, ನನ್ನ ಜನ್ಮ ಸಾರ್ಥಕವಾಯ್ತು. ದೇವರಂತ ಇರುವ ನೀವು ನನಗೆ ಪತಿ ಯಾಕೆ ಸಿಗ್ತಿದ್ದೀರ ಅಂದ್ಮೇಲೆ ನಿಜವಾಗ್ಲು ನಾನು ಅದೃಷ್ಟವಂತೆ ಮಾವ. ಹಾಗಾದರೆ